ನಾಳೆ 1 ಗಂಟೆಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ ನಡೀತಾ ಇದೆ. ಈ ಸಮಾವೇಶ ಕಳೆದ ತಿಂಗಳು ಡಿಸೆಂಬರ್ ತಿಂಗಳು 27ನೇ ತಾರೀಕು ಆಗಬೇಕಾಗಿತ್ತು. ಮನಮೋಹನ್ ಸಿಂಗ್ರವರು ಮಾಜಿ ಪ್ರಧಾನಮಂತ್ರಿಗಳು ನಿಧನರಾದ್ದರಿಂದ ಇದು ಮುಂದೂಡಲ್ಪಟ್ಟಿತು. ಈಗ ನಾವು ನಾಳೆ ಮಾಡ್ತಾ ಇದ್ದೀವಿ 21ನೇ ತಾರೀಕು. ಸೊ ಇದು ಉದ್ದೇಶ ಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪ್ರಸ್ತುತ ಅವರು ಅಂತಕ್ಕಂಥದ್ದು ಗೊತ್ತಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ಗೊತ್ತಾಗಬೇಕು. ಜೊತೆಗೆ ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗಬೇಕು. ಯಾಕಂತಂದರೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ಇಡೀ ಭಾರತೀಯರನ್ನು ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರ 1924ನೇ ಇಸ್ವಿ ಬೆಳಗಾವಿನಲ್ಲಿ ಡಿಸೆಂಬರ್ ತಿಂಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಮಹಾತ್ಮ ಗಾಂಧೀಜಿಯವರು ಡಿಸೆಂಬರ್ 26, 1924ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಇದೇ ಬೆಳಗಾವಿನಲ್ಲಿ ಅಧ್ಯಕ್ಷರಾದರು. ಅವರ ಅಧ್ಯಕ್ಷತೆಯಲ್ಲಿ ಅಂದು ಕಾಂಗ್ರೆಸ್ನ ಅಧಿವೇಶನ ನಡೆದಿತ್ತು. ಸೊ ಅಧಿವೇಶನ ನಡೆದ ಒಂದು ಶತಮಾನ ಆಗಿದೆಯಲ್ಲ, ಈಗ 100 ವರ್ಷಗಳು ತುಂಬಿದೆ. ಅದರ ಪ್ರಯುಕ್ತ ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. 26, 27 ಪ್ರೋಗ್ರಾಮ್ ಇಟ್ಕೊಂಡಿದ್ದು ನಾವು. 26ನೇ ತಾರೀಕು ಸಭೆ ನಡೀತು, ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತು. ಆದರೆ ಅವತ್ತೇ ರಾತ್ರಿ 26ನೇ ತಾರೀಕು ರಾತ್ರಿ ಮನಮೋಹನ್ ಸಿಂಗ್ರವರು ನಿಧನ ಆದರಿಂದ ನಾವು ಅನಿವಾರ್ಯವಾಗಿ ಈ ಸಮಾವೇಶವನ್ನು ಮುಂದೂಡಬೇಕು. ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಕಳೆದ 4-5 ದಿನಗಳಿಂದ ಇಲ್ಲೇ ಇದ್ಕೊಂಡು, ಸುರ್ಜಿವಾಲ ಅವರು ಇಲ್ಲೇ ಇದ್ಕೊಂಡು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆದಿದ್ದಾವೆ. ಸಿದ್ಧತೆಗಳು ಭಾಳ ಅಚ್ಚುಕಟ್ಟಾಗಿ ನಡೆದಿದ್ದಾವೆ. ನಾಳೆನೂ ಕೂಡ ಭಾಳ ಯಶಸ್ವಿಯಾಗಿ ಸಮಾವೇಶ ನಡೀತದೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ. 2 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ಸೇರ್ತಾರೆ. ಬಹುಶಃ ಬೆಳಗಾಂನಲ್ಲಿ ಇದು ಒಂದು ಐತಿಹಾಸಿಕವಾದಂಥ ಸಮಾವೇಶ ಆಗುತ್ತೆ. ಏನು ಪ್ಯಾಕೇಜು? ಕೊಡುಗೆ ಘೋಷಣೆ ಮಾಡೋ ಸಮಾವೇಶ ಅಲ್ಲ ಇದು. 100 ವರ್ಷಗಳ ಹಿಂದೆ ನಡೆದಿತ್ತಲ್ಲ, ಆ ಅಧಿವೇಶನದ ಜ್ಞಾಪಕಾರ್ಥವಾಗಿ ನಡೀತಕ್ಕಂಥ ಸಮಾವೇಶ. ಅದೇ ದೊಡ್ಡ ಕೊಡುಗೆ. ಬೇಕಾದ್ರೆ ಅಧಿವೇಶನ ಮಾಡ್ಕೊಳ್ಳಿ, ಅಂಬೇಡ್ಕರ್ ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ. ಅವರ ಅಧಿವೇಶನ ನಡೆಸಕ್ಕೆ ಅವ್ರಿಗೆ ಯಾವುದೇ ಕಾಂಗ್ರೆಸ್ ಪ್ರಹ್ಲಾದ್ ಜೋಶಿ ಅವರು ಯಾರು ಹೇಳ್ತಾ ಇರೋದು? ಪ್ರಹ್ಲಾದ್ ಜೋಶಿ, ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಅವರು ಗೋಲ್ವಾಲ್ಕರು, ಸಾವರ್ಕರು ಸಂವಿಧಾನ ಜಾರಿಯಾದಾಗ ಏನು ಮಾತಾಡಿದರು ಅಂತ ಗೊತ್ತಿದೆಯಾ ಅವ್ರಿಗೆ? ಕೇಳಿದೆ ನೀನು ಅದನ್ನು? ನೀನು ಕೇಳಿಲ್ಲ, ಅದು ಹೇಳಿಲ್ಲ, ಅವರು ಗೊತ್ತಿಲ್ಲ. ಅದಕ್ಕೆ ನಿನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. RSSನವರು ಸರ್ಕಾರದ ಫಂಕ್ಷನ್ ಬೇರೆ, ಇದು ಅಧಿವೇಶನ ನಡೀತಾ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ. ಸಮಾವೇಶನ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು, ಪ್ರತಿಮೆಯ ಅನಾವರಣನ ಸರ್ಕಾರ ಮಾಡ್ತಾ ಇರ್ತದೆ. ಯತ್ನಾಳ್ ಅವರು ಹೇಳ್ತಾರೆ
ಗೂಡ್ಸೆ ಅವ್ರನ್ನ ಏನು ಕೊಂದ್ರಲ್ಲ ಆ ಒಂದು ಪಾತ್ರದಲ್ಲಿ ನೆಹರು ಅವರ ಪಾತ್ರ ಇದೆ ಅನ್ನುವಂಥದ್ದು. ಯಾರ್ದು ನಿಮಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ, ಯತ್ನಾಳ್ಗಂತೂ ಓದ್ಕೊಂಡಿಲ್ಲ, ಏನೂ ಗೊತ್ತಿಲ್ಲ ಪಾಪ, ಇತಿಹಾಸ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಗೊತ್ತಾ, ಇತಿಹಾಸ ಗೊತ್ತಿದ್ದವರು ಭವಿಷ್ಯ ರೂಪಿಸೋಕ್ಕಾಗದೇ ಇಲ್ಲ ಅಂತ. ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ. ಹಾಂ, ಇದು ಗೂಡ್ಸೆ ತಾನೇ ಕೊಂದಾಕಿದ್ದು ಮಹಾತ್ಮ ಗಾಂಧೀಜಿನ. ಅವ್ರ ಜೊತೆ ಶಾಮೀಲಾಗಿದ್ದವ್ರು ಯಾರ್ಯಾರು ಗೊತ್ತಾ ನಿಮಗೆ? ಹಾಂ, ಸಾವರ್ಕರ್ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮಗೆ? ನಿಮಗೇನೋ ಗೊತ್ತಿಲ್ಲ, ಮಾಡಿಲ್ಲ, ಸುಮ್ಮನೆ ಏನು ಕೇಳಿದ್ರೆ ಏನು ಜಾತ್ರೆ ಮಾಡ್ತಾ ಇದ್ದಾರೆ.